ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ 4,000 ರೂಪಾಯಿ ಬಾಕಿ ಕಂತು ಹಣ ಜಮೆ ಆಗ್ತಾ ಇದ್ರೆ, ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರು ಎಲ್ಲರೂ ಕೂಡ ಬೇಗನೆ ಈ ಕೆಲಸ ಮಾಡಬೇಕು ಮತ್ತು ಈ 4 ದಾಖಲೆಗಳು ಕೂಡ ರೆಡಿ ಇಟ್ಕೋಬೇಕು. ಎದಕ್ಕಂದ್ರೆ ಮನೆ ಮನೆ ಮರುಪರಿಶೀಲನೆ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ. ಇನ್ನು ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅಂತವರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ಹಣ ಯಾವಾಗ ಬರುತ್ತೆ, ಏನೆಲ್ಲ ಮಾಡಬೇಕು ಅದನ್ನು ಕೂಡ ನೋಡೋಣ. ಇನ್ನು ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಇದೆ, ಒಂದು ಕಡೆಗೆ ಶಾಕಿಂಗ್ ಸುದ್ದಿ ಕೂಡ ಇದೆ. ಇಂದಿರಾ ಕಿಟ್ ವಿತರಣೆ ಬಗ್ಗೆ ದೊಡ್ಡ ಒಂದು ಸುದ್ದಿನೇ ಬಂದಿರುವಂತದ್ದು. ಅಂದ್ರೆ ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಕೂಡ ನೀವಾಗಿದ್ರೆ ಅಥವಾ ನೀವೇನಾದ್ರೂ 4 ದಾಖಲೆಗಳನ್ನ ರೆಡಿ ಇಟ್ಕೊಂಡಿಲ್ಲ ಅಂದ್ರೆ ನಿಮಗೆ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗೋದು ಡೌಟು. ಹೌದು ವೀಕ್ಷಕರೇ, ಪ್ರತಿಯೊಬ್ರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಾ ಮಾಹಿತಿ ಕೂಡ ತಿಳಿದುಕೊಳ್ಳಿ. ಇನ್ನು ನಮ್ಮ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕೂಡ ಭಾರತದಲ್ಲಿ ಇಳಿಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಯಾಗಿದೆ. ಇನ್ನು ಭಾರಿ ಮಳೆ ಹಿನ್ನೆಲೆ ಕೆಲವು ಶಾಲೆ ಕಾಲೇಜುಗಳಿಗೆ ರಜೆ ಕೊಡೋದಕ್ಕೂ ಕೂಡ ಆಯಾ ಜಿಲ್ಲಾಧಿಕಾರಿಗಳು ನಿರ್ಧಾರ ಮಾಡಲಿದ್ದಾರೆ. ಹೌದು, ಎದಕ್ಕಂದ್ರೆ ಕರ್ನಾಟಕದಲ್ಲಿ ಮತ್ತೆ ಈ ಒಂದು 6 ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ. ಅಂದ್ರೆ ಭಾರಿ ಮಳೆ ಒಂದು ಮುನ್ಸೂಚನೆ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಟ್ಟಿದ್ದಾರೆ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು ಮತ್ತು ರೇಷನ್ ಕಾರ್ಡ್ ಹೊಂದಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕಮೆಂಟ್ ಮೂಲಕ ಕೊಡಬಹುದು. ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಈಗ 31, 32ನೇ ಕಂತು ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ವೀಕ್ಷಕರೇ. ಹೌದು, 30ನೇ ಕಂತು ಹಣ ಜಮೆ ಆದವರು ಬೇಗನೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ನೋಡಿ, ಸರ್ಕಾರದಿಂದ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲಿವರೆಗೂ 30 ಕಂತು ಹಣ ಹೋಗಿದೆ. ಅಂದ್ರೆ ಒಂದು ಅಕೌಂಟ್ಗೆ 60,000 ರೂಪಾಯಿ ಹಣ ಹೋಗಿದೆ. ಈಗ ನೋಡಿ, 31ನೇ ಕಂತು ಹಣ ಮತ್ತು 32ನೇ ಕಂತು ಹಣ ಕೊಡೋದು ಸರ್ಕಾರ ಬಾಕಿ ಇದೆ. ಇನ್ನೊಂದ್ರ ಜೊತೆಗೆ ಇಲ್ಲಿ ನೋಡಿ, ಮಾರ್ಚ್ ತಿಂಗಳವರೆಗೂ ಸರ್ಕಾರ ಹಣವನ್ನ ಕೊಡಲಾಗಿತ್ತು. ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ 2 ತಿಂಗಳದ್ದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ನಂತರ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಜ್ಯೋತಿ ಯೋಜನೆಯಲ್ಲಿ ಅಕ್ರಮಗಳು ನಡೆದಿದೆ, ಅನರ್ಹರು ಕೂಡ ಇದ್ದಾರೆ, ಅವರನ್ನ ತೆಗೆದು ಹಾಕಬೇಕು, ಮರುಪರಿಶೀಲನೆ ಮರು ಅರ್ಜಿ ಪ್ರಕ್ರಿಯೆ ಶುರು ಮಾಡ್ತೀವಿ ಅಂತ ಒಂದು ಘೋಷಣೆ ಮಾಡಿದ ನಂತರ ಹಣ ಬರೋದು ಕೂಡ ನಿಲ್ಲಿಸಲಾಗಿತ್ತು. ಅಂದ್ರೆ ಹಣ ಬರೋದು ಕೂಡ ನಿಂತು ಹೋಗಿತ್ತು. ಅಂದ್ರೆ ಜೂನ್ ತಿಂಗಳಲ್ಲಿ ಯಾರಿಗೂ ಕೂಡ ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ವಾ? ಎದಕ್ಕಂದ್ರೆ ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರೇ, ಇಲ್ಲಿ ಸರ್ಕಾರ ಮಾರ್ಚ್ ತಿಂಗಳವರೆಗೂ ಕೊಟ್ಟು ಏಪ್ರಿಲ್ ತಿಂಗಳದ್ದು ಹಣ ಮತ್ತು ಮೇ ತಿಂಗಳದ್ದು ಮತ್ತು ಜೂನ್ ತಿಂಗಳದ್ದು, ಈಗ ನೋಡಿ ಒಟ್ಟು 3 ಕಂತು ಅಂದ್ರೆ 6,000 ರೂಪಾಯಿ ಬಾಕಿ ಇದೆ. ಆದ್ರೆ ಇದರಲ್ಲಿ ಕೆಲವರಿಗೆ ಈಗಾಗಲೇ ಏಪ್ರಿಲ್ ತಿಂಗಳದ್ದು ಹಣ ಕೂಡ ಜಮೆ ಆಗಿರುವಂತದ್ದು. ಹೌದು, ಜೂನ್ ತಿಂಗಳಲ್ಲಿ ಕೆಲವರಿಗೆ ಹಣ ಜಮೆ ಆಗಿದೆ, ಅವರಿಗೆ ಏಪ್ರಿಲ್ ತಿಂಗಳದ್ದು ಹಣ ಕೂಡ ಕ್ಲಿಯರ್ ಮಾಡಲಾಗಿದೆ. ಅಂದ್ರೆ ಅಂತವರಿಗೆ ಒಟ್ಟು 31 ಕಂತು ಹಣ ಇಲ್ಲಿ ಬಂದಿರಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರೇ, ಈಗ ಸದ್ಯಕ್ಕೆ ಹೇಳ್ಬೇಕಂದ್ರೆ ಯಾರಿಗೆಲ್ಲ ಜೂನ್ ತಿಂಗಳಲ್ಲಿ ಹಣ ಬಂದಿಲ್ಲ ಅಂತವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ 15ರಿಂದ 20ನೇ ತಾರೀಕಿನ ಒಳಗೆ ಮತ್ತೊಂದು ಕಂತು ಹಣ ಜಮೆ ಆಗಬಹುದು, ಅಥವಾ 15 ದಿನ ಅಥವಾ ಒಂದು ವಾರದಲ್ಲಿ 2 ಬಾರಿ ಹಣವನ್ನ ಜಮೆ ಮಾಡ್ತಾರೆ. ನೋಡಿ, ಕೆಲವೊಮ್ಮೆ ಏನಾಗುತ್ತೆ, ಜೂನ್ ತಿಂಗಳಲ್ಲಿ 1 ತಿಂಗಳಲ್ಲಿ ಹಣ ಬಂದಿಲ್ಲ ಅಂದ್ರೆ ಈಗ ಜುಲೈ ತಿಂಗಳಲ್ಲಿ 2 ಬಾರಿ ಹಣವನ್ನ ಜಮೆ ಮಾಡೋದ್ರ ಮೂಲಕ ಆ ಒಂದು ಬಾಕಿ ಕಂತನ್ನ ಕ್ಲಿಯರ್ ಅನ್ನ ಮಾಡ್ತಾ ಇದ್ರು. ಈಗಲೂ ಕೂಡ ಅದೇ ತರ ಆಗುತ್ತೆ. ನೋಡಿ, ಕೆಲವೊಮ್ಮೆ DBT ಆಪ್ ಅಲ್ಲೂ ಕೂಡ ಹಣ ಜಮೆ ಆಗಿರೋ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ಅಂದ್ರೆ ಬ್ಯಾಂಕ್ ಅಲ್ಲಿ ಹಣ ಬಂದಿದೆ, 2,000 ರೂಪಾಯಿ ಹಣ ಜಮೆ ಆಗಿದೆ, ಆದ್ರೆ DBT ಆಪ್ ಅಲ್ಲಿ ಅದು ಶೋ ಆಗಿಲ್ಲ. ಸೊ ವೀಕ್ಷಕರೇ, DBT ಆಪ್ ನಲ್ಲಿ ಚೆಕ್ ಮಾಡೋಕ್ಕಿಂತ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ, ಯಾರಿಗೆಲ್ಲ 30 ಕಂತು ಬಂದಿದೆ ಅವರಿಗೆ 31ನೇ ಕಂತು ಕೂಡ ಇನ್ನು 1 ವಾರದಲ್ಲಿ ಬರುವ ಚಾನ್ಸ್ ಇದೆ ವೀಕ್ಷಕರೇ. ನೋಡಿ, ಈಗಾಗಲೇ ಒಟ್ಟು 4 ಲಕ್ಷ ಅನರ್ಹರನ್ನ ತೆಗೆದು ಹಾಕಲಾಗ್ತಾ ಇದೆ. ಮತ್ತು ಇನ್ನೊಂದು ಕಡೆಗೆ ಈಗಾಗಲೇ ಕೆಲವರನ್ನ ತೆಗೆದು ಕೂಡ ಹಾಕಲಾಗಿದೆ. ಅದಕ್ಕಂದ್ರೆ 19,000 ಅಕೌಂಟ್ಗೆ, ಒಂದೇ ಒಂದು ಅಕೌಂಟ್ಗೆ 19,000 ಗೃಹಲಕ್ಷ್ಮಿಯರು ಇರುವಂತದ್ದು. ಮತ್ತೆ ಇಲ್ಲಿ ಮುಖ್ಯವಾಗಿ ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿಯರು ಕೂಡ ಇರೋದು ಪತ್ತೆ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಅರ್ಹರಲ್ಲದವರು ಕೂಡ, ತೆರಿಗೆ ಪಾವತಿದಾರರು ಕೂಡ, GST ರಿಟರ್ನ್ಸ್ ಮಾಡ್ತಾ ಇದ್ದವರು ಕೂಡ ಗೃಹಲಕ್ಷ್ಮಿ ಹಣವನ್ನ ಪಡ್ಕೋತಾ ಇದ್ರು. ಇಂಥವ್ರ ಹೆಸರನ್ನು ಕೂಡ ಇಲ್ಲಿ ತೆಗೆದು ಹಾಕಲಾಗ್ತಾ ಇದೆ. ಈಗಾಗಲೇ ಕೆಲವೊಬ್ಬರನ್ನ ತೆಗೆದು ಕೂಡ ಹಾಕಲಾಗಿರುವಂತದ್ದು. ನೋಡಿ ವೀಕ್ಷಕರೇ, ಅನರ್ಹರು ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನು ಕೂಡ ತೆಗೆದು ಹಾಕಲಾಗುತ್ತೆ. ಅರ್ಹ ಫಲಾನುಭವಿಗಳಿಗೆ ಹಣ ಬಂದೇ ಬರುತ್ತೆ ಅಂತ ಈ ಮಾತು ಸರ್ಕಾರದಿಂದ ಬಂದಿದೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಅಕೌಂಟ್ಗೆ ಹಣ ಈಗ ಜಮೆ ಆಗೋದಕ್ಕೆ ಶುರು ಆಗುತ್ತೆ. ನೋಡಿ, ಗೃಹಲಕ್ಷ್ಮಿಯವರಂತೂ ಪ್ರತಿಯೊಬ್ಬರು ಕೂಡ 4 ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಮೊದಲನೇದು ಆಧಾರ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ. ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಾಗ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರಲ್ಲ ಅದು ಕೂಡ ರೆಡಿ ಇಟ್ಕೊಳ್ಳಿ. ಇನ್ನು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಯಜಮಾನಿ ಸ್ಥಾನದಲ್ಲಿರಬೇಕು. 4ನೇದು
ವೋಟರ್ ಕಾರ್ಡ್ ಇಸ್ ಕಂಪಲ್ಸರಿ. ಹೌದು, ಈಗ ಎಲ್ಲಾ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೂ ಕೂಡ ವೋಟರ್ ಕಾರ್ಡ್ ಜೊತೆಗೆ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇರೋದು ಕೂಡ ಕಡ್ಡಾಯ ಮಾಡಲಾಗಿದೆ. ಹೀಗಿದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ ಮತ್ತು ಪಂಚ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗೋದಿಲ್ಲ. ಮತ್ತೆ ಇಲ್ಲಿ ಎರಡನೇದಾಗಿ ಹೇಳ್ಬೇಕಂದ್ರೆ ರೇಷನ್ ಕಾರ್ಡ್ ಇದ್ದವರು ನೋಡಿ, ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ರೇಷನ್ ಕಾರ್ಡ್ ಇರಲಿ, ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ, ಒಂದು ಶಾಕಿಂಗ್ ಸುದ್ದಿ ಕೂಡ ಬಂದಿದೆ. ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನೋಡಿ, ರದ್ದಾದ BPL ಕಾರ್ಡ್ಗಳು ವಾಪಸ್ BPL ಕಾರ್ಡ್ಗೆ ತರಬಹುದು. ಅಂದ್ರೆ ಇದರ ಅರ್ಥ ತುಂಬಾ ಜನರ BPL ಕಾರ್ಡ್ ರದ್ದಾಗಿದೆ. ಹತ್ತತ್ರ 4 ಲಕ್ಷಕ್ಕೂ ಹೆಚ್ಚು BPL ಕಾರ್ಡುಗಳನ್ನ APL ಕಾರ್ಡ್ಗೆ ಶಿಫ್ಟ್ ಅನ್ನ ಮಾಡಲಾಗಿದೆ. ಅದರಲ್ಲಿ ಕೆಲವರು ಅರ್ಹರು ಅಂದ್ರೆ ನೈಜ ಫಲಾನುಭವಿಗಳು ಕೂಡ ಆ ತಾಂತ್ರಿಕ ದೋಷಗಳಿಂದ ಆಗಿರಬಹುದು ಅಥವಾ ಬೈ ಮಿಸ್ಟೇಕ್ ಆಗಿ ಸರ್ಕಾರದ ಮಟ್ಟದಿಂದಲೇ ಆಹಾರ ಇಲಾಖೆಯಿಂದಲೇ BPL ಕಾರ್ಡು APL ಕಾರ್ಡ್ಗೆ ಕನ್ವರ್ಟ್ ಮಾಡಲಾಗಿದೆ. ಕೆಲವರದ್ದು ಕಾರ್ಡು ಅದರಲ್ಲಿ BPL ಅಲ್ಲಿ ಇರಬೇಕಾದವರು APL ಕಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ. ಅಂತವರು ತುಂಬಾ ತೊಂದರೆಯಲ್ಲಿದ್ದಾರೆ. ಸೊ ವೀಕ್ಷಕರೇ, ಅಂತವರಿಗೋಸ್ಕರ ಅಂತಾನೆ ಸರ್ಕಾರ ಈಗ ಕಠಿಣ ನಿಯಮಗಳು ಮಾಡಿದ್ರಲ್ಲ. 45 ದಿನ ಅಂತ ಒಂದು ವೇಟಿಂಗ್ ಪೀರಿಯಡ್ ಇತ್ತು. 45 ದಿನಗಳ ಒಳಗೆ ಅರ್ಜಿ ಹಾಕಬೇಕು, ಇಲ್ಲಾಂದ್ರೆ ಅವರಿಗೆ ವಾಪಸ್ BPL ಕಾರ್ಡ್ ಸಿಗಲ್ಲ ಅಂತ ಒಂದು ನಿಯಮ ಇತ್ತಲ್ಲ, ಅದನ್ನ ತೆಗೆದು ಹಾಕಲಾಗಿದೆ. ಯಾವಾಗ ಬೇಕಾದ್ರೂ ಕೂಡ ಅಂತವರು ಅರ್ಜಿಯನ್ನ ಹಾಕಿ ವಾಪಸ್ BPL ಕಾರ್ಡ್ ಪಡ್ಕೋಬಹುದು. ಅಂದ್ರೆ ಉದಾಹರಣೆಗೆ ನಿಮ್ದು BPL ಕಾರ್ಡ್ ಇರುತ್ತೆ, ಅದು APL ಕಾರ್ಡ್ಗೆ ವರ್ಗಾವಣೆ ಆಗಿರುತ್ತೆ. ನೀವು ಅಗತ್ಯ ದಾಖಲೆಗಳನ್ನು ತಗೋಬೇಕು. ಅಂದ್ರೆ ನಿಮ್ದು 1,20,000 ಒಳಗೆ ಆದಾಯ ಇದೆ, ನೀವು ಬಡವರು, ನೀವು ಅರ್ಹ ಫಲಾನುಭವಿಗಳು, BPL ಕಾರ್ಡ್ಗೆ ನಿಮಗೆ ನೈಜವಾಗಿ ಅರ್ಹತೆ ಇದೆ ಅಂತ ನೀವು ತಹಶೀಲ್ದಾರ್ ಆಫೀಸಲ್ಲಿ ಹೋಗಿ ಅಲ್ಲಿ ನೀವು ಅರ್ಜಿಯನ್ನ ಹಾಕಬೇಕಾಗುತ್ತೆ. ಆವಾಗ ನಿಮಗೆ ಮತ್ತೆ ವಾಪಸ್ BPL ಕಾರ್ಡು ಕೊಡಲಾಗುತ್ತೆ. ಇನ್ನು ನಿಮ್ದು APL ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಹೊಸ ರೇಷನ್ ಕಾರ್ಡ್ ವಿತರಣೆಗೂ ಕೂಡ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇರುವಂತದ್ದು. ಇನ್ನು BPL ಕಾರ್ಡ್ ಮಾನದಂಡವೂ ಕೂಡ ಬದಲಾವಣೆ ಆಗುವ ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಮತ್ತೆ ಅಗತ್ಯ ಆಹಾರ ಸಾಮಗ್ರಿಗಳು ಒಳಗೊಂಡ ಇಂದಿರಾ ಕಿಟ್ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಅದು ಬಜೆಟ್ ನಲ್ಲೂ ಕೂಡ ಘೋಷಣೆ ಮಾಡಲಾಗಿದೆ, ಆದ್ರೆ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಸೊ ವೀಕ್ಷಕರೇ, ಟೆಂಡರ್ ಪ್ರಕ್ರಿಯೆಯಲ್ಲಿ ಅಂದ್ರೆ ಟೆಂಡರ್ ಕರೆಯುವಾಗ ವಿವಾದಗಳು ಮತ್ತು ಆಡಳಿತಾತ್ಮಕ ಗೊಂದಲ ಮತ್ತು ಭಾರಿ ವಿಳಂಬದ ನಡುವೆ ಸಿಲುಕಿ 8 ತಿಂಗಳಾದರೂ ಅಂತಿಮಗೊಳ್ಳಲಿಲ್ಲ. ಈಗ ಇಡೀ ಯೋಜನೆ ಕೈ ಬಿಟ್ಟಿರೋದು ನಾಡಿನ ಕೋಟ್ಯಂತರ ಬಡ ಕುಟುಂಬಗಳ ನಿರೀಕ್ಷೆಗೆ ತಣ್ಣೀರೇರಿಸಿದಾಗಿದೆ ಅಂತ ಆರ್ ಅಶೋಕ್ ಕುಮಾರ್ ಅವರು ಟ್ವೀಟ್ ಅನ್ನ ಮಾಡಿರುವಂತದ್ದು. ಟೆಂಡರ್ ಪ್ರಕ್ರಿಯೆಯ ಗೊಂದಲಗಳಿಗೆ ಯಾರು ಹೊಣೆ? ಘೋಷಿಸಿದ ಯೋಜನೆ ಜಾರಿಗೊಳಿಸುವ ಸಾಮರ್ಥ್ಯ ಸರ್ಕಾರಕ್ಕೆ ಇಲ್ವಾ ಅಂತ ಒಂದು ಪ್ರಶ್ನೆ ಆರ್ ಅಶೋಕ್ ಕುಮಾರ್ ಅವರು ಈಗ ಮಾಡಿರುವಂತದ್ದು ತಮ್ಮ ಎಕ್ಸ್ ಖಾತೆಯಲ್ಲಿ. ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಯೋಜನೆ ಶುರುವಾಗೋಕ್ಕಿಂತ ಮುಂಚೆನೆ ಕಟ್ ಆಗಿ ಹೋಯ್ತಾ ಎಂಬುವ ಪ್ರಶ್ನೆ ಕೂಡ ಇಲ್ಲಿ ಬರ್ತಾ ಇದೆ. ಹಾಗಾದ್ರೆ ಯಾವಾಗಲಿಂದ ವಿತರಣೆ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಇನ್ನು ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಕೂಡ ಕಡ್ಡಾಯವಾಗಿ ನೀವು ನಿಮ್ದು ಈ ಒಂದು 5 ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಅದೇನಪ್ಪಾ ಅಂದ್ರೆ ಮೊದಲಿಗೆ ಬಂದು ನಿಮ್ದು ಆಧಾರ್ ಕಾರ್ಡು ಮತ್ತು ನಿಮ್ದು ರೇಷನ್ ಕಾರ್ಡು, ಇನ್ನು ಮೂರನೇದಾಗಿ ನಿಮ್ದು ವೋಟರ್ ಕಾರ್ಡ್ ಕೂಡ ರೆಡಿ ಇಟ್ಕೊಳ್ಳಿ. ವೋಟರ್ ಕಾರ್ಡ್ ಜೊತೆಗೆ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇರೋದು ಕೂಡ ಖಚಿತಪಡಿಸಿಕೊಳ್ಳಿ ವೀಕ್ಷಕರೇ. ಯಾಕಂದ್ರೆ ಈಗಾಗಲೇ ಒಂದು ಗೃಹ ಜ್ಯೋತಿ ಯೋಜನೆಯಿಂದ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿರುವಂತದ್ದು. ಅಂದ್ರೆ ಗೃಹ ಜ್ಯೋತಿ ಯೋಜನೆ 200 ಯೂನಿಟ್ ಉಚಿತ ವಿದ್ಯುತ್ ನಿಮಗೆ ಬೇಕಂದ್ರೆ ನಿಮ್ಮ ಮನೆಗೆ ಬರುವ ಸಿಬ್ಬಂದಿಗಳೇನಿರ್ತಾರೆ, ಮೀಟರ್ ರೀಡರ್ಸ್ ಏನಿರ್ತಾರೆ, ನಿಮಗೆ ಒಂದು ಅರ್ಜಿ ಕೊಡ್ತಾರೆ. ಆ ಒಂದು ಅರ್ಜಿಯಲ್ಲಿ ಕೇಳಿದ 10 ರಿಂದ 12 ಪ್ರಶ್ನೆಗಳಿಗೆ ನೀವು ಸರಿಯಾದ, ನಿಖರವಾದ, ಸತ್ಯವಾದ ಮಾಹಿತಿ ಕೊಡಬೇಕು. ಸುಳ್ಳು ದಾಖಲೆ, ಸುಳ್ಳು ಮಾಹಿತಿ ಕೊಡುವಂತಿಲ್ಲ ಅಂತ ಕೂಡ ಇಲ್ಲಿ ಹೇಳಲಾಗಿದೆ. ಸೊ ನೀವು ಆ ಒಂದು ಅರ್ಜಿ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಬೇಕು. ಅಂತವರಿಗೆ ಮಾತ್ರ 200 ಯೂನಿಟ್ ಉಚಿತವಿರುತ್ತೆ ವಿದ್ಯುತ್. ಅದೇ ಪ್ರಕಾರ ಮುಂದೆ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಮನೆಗೆ ಬಂದು ಪರಿಶೀಲನೆ ಕೂಡ ಮಾಡ್ತಾರೆ. ಅದೇ ತರ ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ನೀವು ಮತ್ತೊಮ್ಮೆ ಅರ್ಜಿ ಹಾಕಿ ಫ್ರೀ ಬಸ್ನಲ್ಲಿ ಈಗ ಆಧಾರ್ ಕಾರ್ಡ್ ಏನು ತೋರಿಸಿದ್ರಲ್ಲ, ಆಧಾರ್ ಕಾರ್ಡ್ಗೂ ಕೂಡ ಬ್ರೇಕ್ ಬೀಳುತ್ತೆ. ಶಕ್ತಿ ಸ್ಮಾರ್ಟ್ ಕಾರ್ಡ್ ನೀವು ಕೈಯಲ್ಲಿ ಹಿಡ್ಕೊಂಡು ಫ್ರೀ ಆಗಿ ಪ್ರಯಾಣ ಮಾಡಬಹುದಾಗುತ್ತೆ. ಸೊ ವೀಕ್ಷಕರೇ, ಮುಂದಿನ ಬರೋ ದಿನ ಎಲ್ಲಾ ಒಂದು ಯೋಜನೆಗಳಿಗೂ ಕೂಡ ವೋಟರ್ ಕಾರ್ಡ್, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಕಂಪಲ್ಸರಿ ಆಗ್ತಾ ಇದೆ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಜೊತೆಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಮತ್ತಷ್ಟು ಇಳಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕಚ್ಚಾ ತೈಲ ಬೆಲೆ ಭಾರಿ ಒಂದು ಇಳಿಕೆ ಆಗ್ತಾ ಇರುವಂತದ್ದು. ಇನ್ನು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಮಗೇನು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಾಡಿತ್ತಲ್ಲ, ಅದು ಈಗ ಕೊನೆ ಆಗ್ತಾ ಇದೆ. ನೋಡಿ, ಇಷ್ಟು 3-4 ತಿಂಗಳಿನಿಂದ ಗ್ಯಾಸ್ ಸಿಲಿಂಡರ್ಗೋಸ್ಕರ ಜನರು ಕ್ಯೂನಲ್ಲಿ ನಿಲ್ಬೇಕಾದ ಪರಿಸ್ಥಿತಿ ಬಂದಿತ್ತು. ಆದ್ರೆ ಈಗ ಕಚ್ಚಾ ತೈಲ ಬೆಲೆ ಇಳಿಕೆ ಆಗಿದೆ, ಡಿಮ್ಯಾಂಡ್ ಕೂಡ ಕಡಿಮೆ ಆಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೂಡ ಕೊನೆಯಾಗಿರುವಂತದ್ದು. ಸೊ ಇದು ಒಂದು ಗುಡ್ ನ್ಯೂಸ್ ಆಗಿದೆ. ಈಗ ಆ ಒಂದು ಮಧ್ಯಪ್ರಾಚ್ಯದಿಂದಾಗಿ ಕಚ್ಚಾ ತೈಲ ಹೊತ್ತ ಹಡಗುಗಳು ಭಾರತಕ್ಕೆ ಬರೋದು ಶುರುವಾಗಿದೆ. ಇನ್ನು ಅಡುಗೆ ಅನಿಲ ಕೂಡ ಭಾರತಕ್ಕೆ ಬರೋದು ಶುರುವಾಗಿದೆ. ಸೊ ಈಗ ಹೆಚ್ಚು ಒಂದು ಸ್ಟಾಕ್ ಅನ್ನ ಇಂಪೋರ್ಟ್ ಮಾಡ್ತಾ ಇರೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಈಗ ಎಲ್ಲ ಒಂದು ಮುಂದಿನ ಬರೋ ದಿನ ಈ ತರ ಆಗಬಾರ್ದು ಅಂತ ಎಲ್ಲಾ ತರಹದ ಒಂದು ಕಾರ್ಯರೂಪಕ್ಕೆ ಸರ್ಕಾರ ಸಿದ್ಧವಾಗಿದೆ. ಸೊ ಈಗ ಪೆಟ್ರೋಲ್, ಡೀಸೆಲ್ ಬೆಲೆ ಕೂಡ ಮುಂದಿನ 1 ತಿಂಗಳಲ್ಲಿ ಇಳಿಕೆ ಆಗುವ ಚಾನ್ಸ್ ಇದೆ. ಅಂದ್ರೆ ಈಗ ಕಂಪನಿಗಳು ಏನು ತಮ್ಮ ಒಂದು ನಷ್ಟವನ್ನ ಮಾಡ್ಕೊಂಡಿದ್ರಲ್ಲ, ಅದು ಈಗ ಬ್ಯಾಲೆನ್ಸ್ ಅನ್ನ ಮಾಡ್ತಾರೆ. ನಂತರ ಬೆಲೆ ಕಚ್ಚಾ ತೈಲದ್ದು ಈಗ ಏನು ಕಡಿಮೆ ಇದೆಯಲ್ಲ, ಅದು ಅಷ್ಟೇ ಇರಬೇಕು. ಈಗ ಇಳಿಕೆ ಆಗಿದ್ರೆ ಇಳಿಕೆ ಆಗಿರಬೇಕು, ಮತ್ತೆ ಯಾವುದೇ ಕಾರಣಕ್ಕೂ ಏರಿಕೆ ಆಗಬಾರದು. ಒಂದು ವೇಳೆ ಮತ್ತೆ ಏನಾದ್ರೂ ಬೆಲೆ ಏರಿಕೆ ಆದ್ರೆ ಮುಂದಿನ ಬರೋ ದಿನ ಬೆಲೆ ಇಳಿಕೆ ಆಗಲ್ವಂತೆ.
ಒಂದು ವೇಳೆ ಈಗ ಏನು ಬೆಲೆ ಇಳಿಕೆ ಆಗಿದೆ, ಡಾಲರ್ಗೆ ಒಂದು ಬ್ಯಾರೆಲ್ಗೆ $75 ಅಂತ ಇದ್ರಲ್ಲ, ಅದು ಕಂಟಿನ್ಯೂ ಆತಪ್ಪ ಅಂದ್ರೆ ಮುಂದಿನ ಬರೋ ದಿನ ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಇಳಿಕೆ ಆಗುತ್ತೆ. ಇನ್ನು ಕರ್ನಾಟಕ ರಾಜ್ಯದಂತ ಭಾರಿ ಒಂದು ಮಳೆ ಆಗುವ ಚಾನ್ಸ್ ಇದೆ. ಅದೇ ತರ ಒಂದು 6 ರಿಂದ 8 ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ. 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್, 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ರೆಡ್ ಅಲರ್ಟ್ ಇದ್ದ ಜಿಲ್ಲೆಗಳಲ್ಲಿ ಕೆಲವು ತಾಲೂಕುಗಳಲ್ಲಿ ಶಾಲೆ ಕಾಲೇಜುಗಳಿಗೂ ಕೂಡ ರಜೆ ಕೊಡೋದಕ್ಕೆ ಜಿಲ್ಲಾಧಿಕಾರಿಗಳು ತೀರ್ಮಾನ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ ನೋಡಿ, ಕೆಲವೊಮ್ಮೆ ಏನಾಗ್ತಾ ಇದೆ, ಹೆಚ್ಚು ಮಳೆ ಬರೋದ್ರಿಂದ ಆ ಹಳ್ಳಗಳು ತುಂಬಿ ಹೋಗುತ್ತೆ, ರಸ್ತೆಗಳಲ್ಲಿ ನೀರು ನಿಂತ್ಕೊಂಡ್ಬಿಡುತ್ತೆ, ಆ ಲ್ಯಾಂಡ್ ಸ್ಲೈಡಿಂಗ್, ಗುಡ್ಡ ಕುಸಿತದ ಭಯ ಇರುತ್ತೆ ಮತ್ತು ಕೆಲವು ಕಡೆಗೆ ಗುಡ್ಡ ಕುಸಿತ ಕೂಡ ಆಗಿರುತ್ತೆ. ಅಂತ ಕಡೆಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೊಡಬಹುದು ಅಂತ ಸರ್ಕಾರದ ಮಟ್ಟದಲ್ಲಿ ಒಂದು ಹೇಳಿಕೆ ಕೂಡ ಈಗಾಗಲೇ ಬಂದಿದೆ. ಸೊ ವೀಕ್ಷಕರೇ, ಆಯಾ ಜಿಲ್ಲಾಧಿಕಾರಿಗಳು ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಕೊಡೋದಕ್ಕೂ ಕೂಡ ತೀರ್ಮಾನವನ್ನ ಮಾಡಿದ್ದಾರೆ. ಮತ್ತೆ ನಿಮ್ಮ ಒಂದು ಊರಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಶಾಲೆಗೆ ರಜೆ ಇದೆಯೋ ಇಲ್ವೋ ನೋಡಿ, ಬೆಳಿಗ್ಗೆ 6 ರಿಂದ ತುಂಬಾ ಮಳೆ ಬರ್ತಾ ಇದ್ರೆ ಒಮ್ಮೆ ಬಾರಿ ನಿಮ್ಮ ಒಂದು ಶಾಲೆಗೆ ನೀವು ಕರೆ ಮಾಡಬೇಕು, ಪ್ರಿನ್ಸಿಪಲ್ಗೆ ಕರೆ ಮಾಡಿ ಅಥವಾ ಹೆಡ್ ಮಾಸ್ಟರ್ಗೆ ಕರೆ ಮಾಡಿ ಅಲ್ಲಿ ನೀವು ಕೇಳಬೇಕಾಗುತ್ತೆ. ನಿಮ್ಮ ಟೀಚರ್ಸ್ಗೆ ಕರೆ ಮಾಡಿ ಶಾಲೆ ಇದೆಯೋ ಇಲ್ವೋ ಅಂತ ನೀವು ಕೇಳಬಹುದು. ಸದ್ಯಕ್ಕೆ ಕರಾವಳಿ ಭಾಗದಲ್ಲಿ ಮತ್ತೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಈ ಜಿಲ್ಲೆಗಳಲ್ಲಿ ಅತ್ಯಂತ ಭಾರಿ ಮಳೆ ಆಗೋದ್ರಿಂದ ರೆಡ್ ಅಲರ್ಟ್ ಕೊಡಲಾಗಿದೆ. ಇನ್ನು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗು ಜಿಲ್ಲೆಗಳ ಸರಣಿ ಮಳೆಯಿಂದಾಗಿ ಕೆಲವು ತಾಲೂಕುಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಮತ್ತು ಅಂಗನವಾಡಿಗಳಿಗೂ ಕೂಡ ರಜೆ ಕೊಡಲಾಗಿದೆ. ನದಿಗಳು, ಹಳ್ಳ ಕೊಳ್ಳಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವುದು, ತಗ್ಗು ಪ್ರದೇಶದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಕೂಡ ತೀರ್ಮಾನವನ್ನ ಮಾಡಲಾಗಿರುವಂತದ್ದು. ಇನ್ನು ಬೆಳಗಾವಿ, ಹುಬ್ಬಳ್ಳಿ ಹಾಗೂ ಕೊಡಗು, ಶಿವಮೊಗ್ಗ ಈ ಭಾಗದಲ್ಲೂ ಕೂಡ ಭಾರಿ ಮಳೆ ಆಗುವ ಚಾನ್ಸ್ ಇದೆ.